ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್. ಹೌದು, ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್. ತುಂಬ ಜನರಿಗೆ ಹಣ ಜಮೆ ಆಗಿದೆ, ಬ್ಯಾಂಕ್ ಅಕೌಂಟಿಗೆ ಬಂದಿದೆ. ತುಂಬ ಜನರಿಗೆ ಸ್ಟ್ರಕ್ ಆಗಿಬಿಟ್ಟಿದೆ. ಒಂದಿಷ್ಟು ಜನರಿಗೆ ಹಣ, ಮತ್ತೊಂದಿಷ್ಟು ಜನರಿಗೆ ಬಂದೇ ಇಲ್ಲ ಅನ್ನುವಂಥದ್ದು ತುಂಬ ಜನ ಹೇಳ್ತಾ ಇದ್ದೀರಾ. ಯಾಕೆ, ಏನು ಕತೆ, ಇಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ತುಂಬ ಜನರಿಗೆ, ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನ ಕಮೆಂಟ್ ಮಾಡಿದರು, ನನಗೆ ಹಣ ಬಂದಿಲ್ಲ, ನನಗೆ ಹಣ ಬರ್ತಾ ಇಲ್ಲ, ನನಗೆ ಹಣ ಜಮೆ ಆಗ್ತಾನೂ ಇಲ್ಲ ಅನ್ನುವಂಥದ್ದು ತುಂಬ ಜನ ಕಮೆಂಟ್ ಮಾಡಿದರು. ನಾನು ಹೇಳ್ತೀನಿ ಯಾಕೆ ಹಣ ನಿಮಗೆ ಬಂದಿಲ್ಲ, ಅಥವಾ ನಿಮ್ಗೆ ಯಾಕೆ ಹಣನೇ ಬರಲ್ವಾ, ಅಥವಾ ನಿಮ್ಗೆ ಹಣ ಬರುತ್ತಾ, ಅಥವಾ ಏನು ಕತೆ ಅನ್ನುವಂಥದ್ದನ್ನು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ ನಾನು ಹೇಳುವಂಥದ್ದು, ನಿಮ್ಮ ಅನಿಸಿಕೆ ಏನಿದೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಸ್ನೇಹಿತರೆ, ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರು ನನಗೆ, ಸರ್ ನಮಗೆ ಡೌಟ್ ಇದೆ ಸರ್, ಈ ಬಾರಿ ಗೃಹಲಕ್ಷ್ಮಿ ಹಣ ನಮಗೆ ಡೌಟ್ ಇದೆ, ನಮಗಂತೂ ಬರಲ್ಲ ಅನ್ನುವಂಥದ್ದು ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ. ನಾನು ಹೇಳುವಂಥದ್ದು, ನೀವು ಹಣವನ್ನು ಪಡ್ಕೊಳ್ಳುವಂಥದ್ದು ನಿಮಗೆ ಯಾಕೆ ಡೌಟ್ ಅಂತ ಕೇಳುವಂಥದ್ದು ನಾನು. ನಿಮಗೆ ಡೌಟ್, ನನಗೆ ಹಣ ಬರಲ್ಲಪ್ಪ, ನಿಮ್ಗೆ ಯಾಕೆ ಹಣ ಬರಲ್ಲ, ನೀವು ಪಡ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಆಗಲ್ವಾ? ನಾನು ಅದೇ ಹೇಳುವಂಥದ್ದು. ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಮೇಲೆ ನಂಬಿಕೆ ಇರಬೇಕು. ನಿಮಗೆ ನಂಗೆ ಹಣ ಬರಲ್ಲ ಅಂತ ಹೇಳಬಾರ್ದು. ನನಗೆ ಹಣ ಬರುತ್ತೆ, ನಾನು ಪಡ್ಕೊಳ್ತೇನೆ, ನಾನು ಪಡ್ಕೊಳ್ಳಿಕ್ಕೆ ನಾನು 100% ಆಗಿ ಅರ್ಹನಾಗಿದ್ದೇನೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು ಫಸ್ಟ್ ಆಫ್ ಆಲ್. ಅರ್ಥ ಆಯಿತಾ? ಆ್ಯಂಡ್ ಅದ್ರ ಜೊತೆಗೇ ತುಂಬ ಜನ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎಷ್ಟು ಹಣ ಬರುತ್ತೆ ಅಂದರೆ, ಒಂದಿಷ್ಟು ಜನ ಕೇಳಿದ್ರು, ಎಷ್ಟು ಹಣ ಬರುತ್ತೆ ಇನ್ಮೇಲೆ ನಮಗೆ, ಎಷ್ಟು ಹಣ ಜಮೆ ಆಗುತ್ತೆ ಅನ್ನುವಂಥದ್ದನ್ನು ಕೇಳಿದ್ರಿ. ನಾನು ನಿಮ್ಗೆ ಅದ್ರ ಬಗ್ಗೆ ಒಂದಿಷ್ಟು ಲಿಸ್ಟ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ, ಕೇಳಿ. ಎಷ್ಟು ಹಣ ಬರುತ್ತೆ, ಯಾರ್ಯಾರಿಗೆ ಎಷ್ಟು ಹಣ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬಂದುಬಿಟ್ಟು, ನಿಮಗೆ ಅಷ್ಟು ಇಷ್ಟ ಅಂತಲ್ಲ, ಯಾರಿಗೆ ನಿಮಗೆ ಇಲ್ಲಿ ಹಣ ಜಮೆ ಆಗಿಲ್ಲ ಅಂಥವ್ರಿಗೆ ಜಾಸ್ತಿ ಬರ್ಬೋದು. ಎಸ್ಪೆಷಲಿ ಯಾರಿಗೆ ಹಣ ಜಮೆ ಆಗಿರುತ್ತೆ ಅಂಥವ್ರಿಗಿಂತ ಯಾರಿಗೆ ಹಣ ಜಮೆ ಆಗಿಲ್ಲ ಅವರಿಗೆ ಜಾಸ್ತಿ ಬರ್ಬೋದು. ಯಾಕಂತಂದರೆ ಪೆಂಡಿಂಗ್ ಹಣ, ಯಾರಿಗೆ ಹಣ ಜಮೆ ಆಗಿರಲ್ಲ ಅವರಿಗೆ ಜಾಸ್ತಿ ಹಣ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂತಂದರೆ ಇಲ್ಲಿ ಯಾರಿಗೆ ಹಣ ಬಂದಿರುತ್ತೆ ಅವರಿಗೆ ಸರ್ಕಾರ ಮೊದಲೇ ಪೇ ಮಾಡಿರುತ್ತೆ, ಸರ್ಕಾರ ಅಕೌಂಟಿಗೆ ಹಾಕಿರುತ್ತೆ, ಅಂಥವ್ರು ಖರ್ಚು ಮಾಡಿರ್ತಾರೆ. ಆದರೆ ಇಲ್ಲಿ ಹಣನೇ ಬರದೇ ಇದ್ದವ್ರು ಹೆಂಗೆ ಖರ್ಚು ಮಾಡೋದು ಅಲ್ವಾ? ಹಾಗಾಗಿ ಹಣ ಬರದೇ ಇದ್ದವರಿಗೆ ಸರ್ಕಾರ ಹಣ ಜಾಸ್ತಿ ಹಾಕುವಂಥ ಎಲ್ಲ ಜಾಸ್ತಿ ಇದೆ. ಎಲ್ಲ ಚಾನ್ಸಸ್ ಕೂಡ ಜಾಸ್ತಿ ಇದೆ. ನಾನು ಅದೇ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ ಅನ್ನುವಂಥದ್ದನ್ನು ಬಿಟ್ಟು, ನಮ್ಗೆ ಯಾಕೆ ಹಣ ಬಂದಿಲ್ಲ, ನಾನು ಯಾಕೆ ಹಣವನ್ನು ಪಡ್ಕೊಳ್ತಾ ಇಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡಿ ಫಸ್ಟ್ ಆಫ್ ಆಲ್. ಆ್ಯಂಡ್ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಎಲ್ರಿಗೂ ಒಳ್ಳೆಯದಾಗಲಿ. ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ರು, ನನಗೆ ಕೇಳಿದ್ರಿ, ಸರ್ ನಮಗೆ ಹಣ ಬರ್ತಾ ಇಲ್ಲ, ನಮಗೆ DBT ಮುಖಾಂತರ ಸರ್ಕಾರ ಪುಷ್ಯ ಮಾಡ್ತಾ ಇಲ್ಲ, ನಮ್ಮ ಹಣ ಅನ್ನುವಂಥದ್ದು ನಮಗೆ ಜಮೆ ಆಗ್ತಾಯಿಲ್ಲ, ನಮ್ಮ ಹಣ ಅನ್ನುವಂಥದ್ದು ನಮಗೆ ಬರ್ತಾ ಇಲ್ಲ ಅನ್ನುವಂಥದ್ದು. ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಅನ್ನುವಂಥದ್ದನ್ನು ತುಂಬ ಜನ ಯೋಚನೆ ಮಾಡಿಲ್ಲ. ಅರ್ಥ ಆಯಿತಾ? ಹಾಗಾಗಿ ಪ್ರಾಬ್ಲಮ್ ಆಗ್ತಿರುವಂಥದ್ದು ಇಲ್ಲೇ. ತುಂಬ ಜನ ಯಾಕೆ ನನಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದನ್ನು ತುಂಬ ಜನ ಯೋಚನೆ ಮಾಡಿಲ್ಲ. ಹಾಗಾಗಿ ಈ ರೀತಿ ತುಂಬ ಪ್ರಾಬ್ಲಮ್ಗಳು ಆಗ್ತಾ ಇದೆ. ನಾನು ಅದೇ ಹೇಳುವಂಥದ್ದು, ನೀವು ಯೋಚನೆ ಮಾಡಿ, ಯಾಕೆ ನನಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ, ಅಂದರೆ ನನಗೆ ಯಾಕೆ ಈ ರೀತಿ ಪ್ರಾಬ್ಲಮ್ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ 100% ನಿಮ್ಗೆ ಉತ್ತರ ಸಿಗುತ್ತೆ. ನಾನು ಅದೇ ಹೇಳುವಂಥದ್ದು, ತುಂಬ ಜನ ಪ್ರಾಬ್ಲಮ್ ಮಾಡಿಕೊಂಡು ನಂಗೆ ಹಣ ಬಂದಿಲ್ಲ, ನಂಗೆ ಹಣ ಬರಲ್ಲ ಅಂತ ತಿಳ್ಕೊಳ್ಳುವಂಥದ್ದೇ ದೊಡ್ಡ ತಪ್ಪು. ಅರ್ಥ ಆಯ್ತಾ? ದೊಡ್ಡ ತಪ್ಪೋದಲ್ಲ. ಅರ್ಥ ಆಯ್ತಾ? ನಾನು ಅದೇ ಹೇಳುವಂಥದ್ದು, ನಂಗೆ ಹಣ ಬರಲ್ಲ, ನಂಗೆ ಹಣ ಜಮೆ ಆಗೋದೇ ಇಲ್ಲ ಅನ್ನುವಂಥ ಮೈಂಡ್ಸೆಟ್ಟನ್ನು ಬಿಟ್ಟು, ಫಸ್ಟ್ ಆಫ್ ಆಲ್ ನಾನು ಹೆಂಗೆ ಹಣ ಪಡ್ಕೊಳ್ಬೇಕು, ನಾನು ಹೆಂಗೆ ಈ ಒಂದು ಯೋಜನೆಯಲ್ಲಿ ಸರ್ವೈವ್ ಆಗಬೇಕು, ಮತ್ತು ಸರ್ವೈವ್ ಆಗಬೇಕು ಅನ್ನೋದಕ್ಕಿಂತ ನಾನು ಎಲ್ಲರಿಗಿಂತ ಜಾಸ್ತಿ ಹಣವನ್ನು ಹೆಂಗೆ ಪಡ್ಕೊಳ್ಬೇಕು ಈ ರೀತಿ ಯೋಜನೆಗಳಲ್ಲಿ, ಅದು ಸರ್ಕಾರ ಫ್ರೀಯಾಗಿ ಕೊಡ್ತಾ ಇರುವಾಗ. ಹಾಗಾಗಿ ಆ ರೀತಿಯನ್ನು ಯೋಚನೆ ಮಾಡಿದಾಗ ನಿಮ್ಮೆಲ್ರಿಗೂ ಇದು ನಾನು ಮೋಟಿವೇಶನ್ ಕೊಡ್ತಾ ಇಲ್ಲ, ನಾನು ಎಲ್ರಿಗೂ ಹೇಳುವಂಥದ್ದು, ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ತೀರಾ. ಮೊದಲನೇದಾಗಿ ಇದನ್ನು ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ಮೊದಲನೆಯದಾಗಿ ಇದನ್ನು ಕಲ್ತ್ಕೊಳ್ಳಿ. ಆ್ಯಂಡ್ ನಮ್ಮೊಂದು ಆಶಾ ಅಪ್ಡೇಟ್ಸ್ ಕನ್ನಡ ಚಾನಲ್ನಿಂದ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹೇಳ್ತಾ ಇರುವಂಥದ್ದು. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಏನಂತಂದರೆ, ನೀವೆಲ್ಲರೂ ಒಬ್ಬೊಬ್ಬರೇ ಆಗಿ ನಾನು ಹೇಳ್ತಾ ಇಲ್ಲ, ನೀವೆಲ್ಲರೂ ಕೂಡ ಈ ಒಂದು ಯೋಜನೆಯಲ್ಲಿ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಅದಕ್ಕೂ ಮುಂಚೆ ನಾನು ಹೇಳ್ತೀನಿ ಕೇಳಿ, ನಾನು ಹೇಳುವಂಥ ಒಂದಿಷ್ಟು ಫಾರ್ಮುಲಾಗಳನ್ನು ಫಾಲೋ ಮಾಡಿ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಇಷ್ಟು ದಿನ ನಾನು ಏನು ಹೇಳ್ತಾ ಬಂದೆ, ನಾನು ಅದನ್ನೇ ಹೇಳಿದ್ದು ನಿಮಗೆ, ಹಿಂಗೆ ಮಾಡಿ. ನಾನು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ
ಇರುವಂಥದ್ದು. ತುಂಬ ಜನರಿಗೆ ಹಣ ಸಿಕ್ಕಿದೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹೇಳುವಂಥದ್ದು ಡಿಸಿಪ್ಲಿನ್ ಆಗಿರಿ ಆ್ಯಂಡ್ ದಿನ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ತುಂಬ ಜನ ಹೇಳ್ತಾರೆ ಸರ್ ನಮ್ಗೆ ಹಣ ಬರಲ್ಲ ಎಂತ ಪಡ್ಕೊಳ್ಳೋ ಸರ್ ಅಂತ. ನಾನು ಹೇಳುವಂಥದ್ದು ಆ ರೀತಿ ಯಾಕೆ ಥಿಂಕ್ ಮಾಡ್ತೀರ ಹೇಳಿ. ನಾನು ಅದೇ ಹೇಳುವಂಥದ್ದು, ಫಸ್ಟ್ ಆಫ್ ಆಲ್ ನಮ್ಗೆ ಹಣ ಬರಲ್ಲ, ನಾನು ಹಣ ಪಡ್ಕೊಳ್ಳಿಕ್ಕಾಗಲ್ಲ, ನನಗೆ ಹಣನೇ ಬರಲ್ಲ, ಈ ರೀತಿ ಯಾಕೆ ಥಿಂಕ್ ಮಾಡ್ತೀರಾ ಅಂತ ನಾನು ಕೇಳುವಂಥದ್ದು. ಇದನ್ನು ಫಸ್ಟ್ ಬಿಡಿ. ಆ್ಯಂಡ್ ಅದ್ರ ಜೊತೆಗೇ ನೀವಿಲ್ಲಿ ಎಲ್ಲರೂ ಕೂಡ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಡೇಟ್ಸ್ಗಳೆಲ್ಲ ಇರುತ್ತೆ, ನನಗೆ ಗೊತ್ತಿದೆ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಎಕ್ಸೆಟ್ರಾ ತುಂಬ ಅಪ್ಡೇಟ್ಗಳಿರುತ್ತೆ. ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಹೇಳ್ತಾ ಇರುವಂಥದ್ದು ಇದೆ, ಇದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಈ ರೀತಿ ಅಪ್ಡೇಟ್ಗಳನ್ನು ನೀವು ಕರೆಕ್ಟಾಗಿ ಆರಾಮ್ಸೆ ಎಲ್ಲರೂ ಕೂಡ ಮಾಡ್ಕೊಳ್ತೀರಾ ಅಂತಂದರೆ ಯಾವ ಚಿಂತೆನೂ ಕೂಡ ಎಲ್ಲೂ ಕೂಡ ಇರಲ್ಲ. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಜನರಿಗೆ ನಾನು ಹೇಳಿದ್ದೇನೆ, ಇವಾಗಲೂ ಕೂಡ ಹೇಳ್ತಾರೆ ಒಂದಲ್ಲ, ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ, ಆ ರೀತಿ ಕೆಲಸಗಳನ್ನು ಮಾಡಿ ಆ್ಯಂಡ್ ನಾನು ಹೇಳಿರುವಂಥ ರೀತಿಯಲ್ಲಿ ವರ್ಕ್ ಮಾಡಿ ಆ್ಯಂಡ್ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಆಗಲ್ಲ ಅನ್ನುವಂಥದ್ದು ಬಿಟ್ಟು ನಾನು ಹೆಂಗೆ ಹಣ ಪಡ್ಕೊಳ್ಬೇಕು, ನಾನು ಹೆಂಗೆ ಹಣ ಪಡ್ಕೊಳ್ಬಹುದು ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಾನು ಹೇಳುತ್ತನ್ನ ನೀವು ಕೇಳಿದ್ರೆ ಆರಾಮ್ಸೆ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಇಲ್ಲ ಅಂತಂದರೆ ನಿಮ್ಮಿಷ್ಟ. ನಾನು ಹೇಳುವಂಥದ್ದು ಏನಂತಂದು ನಾನು ಯಾಕೆ ಹೇಳ್ತೀನಿ ಅಂತಂದರೆ ತುಂಬ ಜನ ಇದೇ ಪ್ರಾಬ್ಲಮನ್ನು ಮಾಡ್ಕೊಂಡು ಹಣ ಪಡ್ಕೊಂಡಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಈ ಒಂದು ಯೋಜನೆಗಳ ಮುಖಾಂತರ ಪಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಅಂತ ನಾನು ಹೇಳಲ್ಲ, ಪಡ್ಕೊಳ್ಳಿ. ಯಾಕಂತಂದರೆ ಒಂದು ಒಳ್ಳೆ ಯೋಜನೆ ಹಣ, ಅರ್ಥ ಆಯ್ತಾ? ಒಂದು ಒಳ್ಳೆ ಯೋಜನೆ, ಈ ರೀತಿ ಯೋಜನೆಗಳು ನಿಮ್ಗೆ ಹಂಗೆ ಸಿಗಲ್ಲ. ಹಾಗೆ ನಾನು ಹೇಳ್ತಾ ಇರುವಂಥದ್ದು, ನೀವು ಮಾಡುವಂಥ ಕೆಲಸದ ಮೇಲೆ ನಿಮಗೆ ಶ್ರದ್ಧೆ ಇರಬೇಕು. ಅದ್ರ ಜೊತೆಗೇ ಅದು ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ಅದ್ರ ಮೇಲೆ ನಿಮಗೆ ಏನಂತಂದರೆ ಆ ಕೆಲಸ ಮಾಡುವಾಗ ನಿಮ್ಗೊಂಥರ ಒಂಥರ ಖುಷಿ ಇರಬೇಕು. ನಾನು ಮಾಡ್ತೀನಿ ಅಷ್ಟು ಕಷ್ಟಪಟ್ಟು ಅನ್ನುವಂಥದ್ದು ಇಷ್ಟಪಟ್ಟು ಮಾಡಬೇಕು ಎಲ್ಲ ಕೆಲಸನೂ ಕೂಡ. ಯಾವುದೇ ರೇಷನ್ ಕಾರ್ಡ್ ಅಪ್ಡೇಟ್ ಆಗಲಿ, ಯಾವುದೇ ಆಗಲಿ, ನನಗೆ ಈ ಸತಿ 2,000 ರೂಪಾಯಿ ನಾನು ಪಡ್ಕೊಳ್ಬೇಕು, ನಾನು ಪಡ್ಕೊಳ್ತೀನಿ ಅನ್ನುವಂಥ ಯೋಚನೆ ಮುಖಾಂತರ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಹಣ ಬರಲ್ಲ ಅನ್ನುವಂಥದ್ದನ್ನು ಬಿಡಿ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ.